ದಾಬಸ್ಪೇಟೆ ಕೈಗಾರಿಕಾ ಪ್ರದೇಶದಲ್ಲಿ ನಾವು ಇವತ್ತು ನಿಂತಿರುವಂಥದ್ದು. ಎಡೆಹಳ್ಳಿಯ ಒಂದು ಸರ್ವೆ ನಂಬರ್ 61ರಲ್ಲಿ ಈ ಒಂದು ವಿವಾದ ಸೃಷ್ಟಿಯಾಗಿರುವಂಥದ್ದು. ಏನಪ್ಪ ಅಂತ ಹೇಳಿದ್ರೆ, ಜಿಲ್ಲಾಧಿಕಾರಿಗಳ ಆದೇಶದ ಮೇರೆಗೆ ತಹಸೀಲ್ದಾರ್ ಅವರು ಸೋಮಪುರ ಗ್ರಾಮ ಪಂಚಾಯಿತಿಗೆ 1 ಎಕರೆ ಜಾಗವನ್ನು ಆಶ್ರಯ ಯೋಜನೆಯಡಿಗೆ ಕೊಟ್ಟಿರ್ತಾರೆ. ಆ ಒಂದು ಜಾಗವನ್ನು ಫಲಾನುಭವಿಗಳು ಯಾರಿದ್ದಾರೆ ಅವರಿಗೆ ಕೊಡಬೇಕು. ಈ ನಿಟ್ಟಿನಲ್ಲಿ ಏನು ಗ್ರಾಮ ಸಭೆಗಳು ನಡೀತವೆ, ಆ ಗ್ರಾಮ ಸಭೆಗಳಲ್ಲಿ ನಿರ್ಧಾರ ಮಾಡಿ ಸೂಕ್ತವಾದಂತಹ ಫಲಾನುಭವಿಗಳಿಗೆ ಈ ಒಂದು ಜಾಗವನ್ನು ಹಂಚಿಕೆ ಮಾಡಬೇಕು ಅಂತ ನಿಗದಿಯಾಗಿರುತ್ತೆ. ಆದರೆ ಇಲ್ಲೊಬ್ಬರು ಯಾರೋ ಅನಾಮಧೇಯ ವ್ಯಕ್ತಿ, ಯಾರು ಅನ್ನೋದು ಗೊತ್ತಿಲ್ಲ, ಅವರು ಏಕಾಏಕಿ ಜಾಗದಲ್ಲಿ ಅತಿಕ್ರಮ ಪ್ರವೇಶವನ್ನು ಮಾಡಿ ಜಾಗವನ್ನು ಕ್ಲೀನ್ ಮಾಡೋ ಜೊತೆಯಲ್ಲಿ ಮನೆ ಕಟ್ಟಕ್ಕೆ ಮುಂದಾಗಿದ್ದಾರೆ ಅನ್ನುವಂಥ ಸಾಕಷ್ಟು ಆರೋಪಗಳು ಈಗ ಕೇಳಿ ಬರ್ತಾ ಇರೋದು. ತಾವು ನೋಡ್ತಾ ಇದ್ದೀರಾ ನನ್ನ ಹಿಂಭಾಗದಲ್ಲಿ ಕೆಲವೊಂದು ಮೆಟೀರಿಯಲ್ ಸಹ ಇಲ್ಲಿ ಹಾಕಿರುವಂಥದ್ದು. ಆ ಮೆಟೀರಿಯಲನ್ನು ಇಲ್ಲಿ ಮನೆ ಕಟ್ಟಿದ್ದಕ್ಕೆ ತಂದಿದ್ದಾರೆ ಅನ್ನುವಂಥ ಆರೋಪಗಳು ಕೇಳಿ ಬರ್ತಾ ಇದೆ. ಈ ಮೆಟೀರಿಯಲನ್ನು ಇಲ್ಲಿ ಹಾಕಿದವ್ರು ಯಾರು, ಈ ಜಾಗದಲ್ಲಿ ಮನೆಯನ್ನು ಕಟ್ಟೋದಕ್ಕೆ ಇಲ್ಲಿ ಇವರಿಗೆ ಅನುಮತಿಯನ್ನು ಕೊಟ್ಟವ್ರು ಯಾರು ಅನ್ನೋದು ಇದುವರೆಗೂ ಸಹ ಗೊತ್ತಾಗಿಲ್ಲ. ಆದರೆ ಈ ಜಾಗದ ಫಲಾನುಭವಿಗಳು ನಾವಿದ್ದೀವಿ. ಈ ಜಾಗದಲ್ಲಿ ಆಸ್ತಿಯ ವಿಚಾರದಲ್ಲಿ ಇಲ್ಲಿ ಏನು ಸೈಟ್ಗಳನ್ನು ಹಂಚಿಕೆ ಮಾಡಲಾಗ್ತಾ ಇದೆ, ಆ ಸೈಟ್ಗಳನ್ನು ನಮಗೆ ಕೊಡಬೇಕು ಅಂತ ಹೇಳಿಬಿಟ್ಟು ಸಾಕಷ್ಟು ಏನು ಎಡೆಹಳ್ಳಿ ಗ್ರಾಮಸ್ಥರಾಗಿರ್ಬೋದು ಅಥವಾ ಭಾರತೀಪುರದ ಗ್ರಾಮಸ್ಥರಾಗಿರ್ಬೋದು ಇಲ್ಲಿ ಸೇರಿರುವಂಥದ್ದು. ಸರ್ಕಾರಿ ಅಧಿಕಾರಿಗಳು ಯಾರಾದರೂ ಬರ್ತಾರೆ, ನಾವು ಅವ್ರ ಹತ್ರ ನ್ಯಾಯವನ್ನು ಕೇಳೋಣ ಅನ್ನೋವಂತಹ ನಿಟ್ಟಿನಲ್ಲಿ ಇವತ್ತು ಇಲ್ಲಿ ಗ್ರಾಮಸ್ಥರು ಸೇರಿರುವಂಥದ್ದು. ಗ್ರಾಮಸ್ಥರಿಗೆ ನೇರವಾಗಿ ಕೇಳ್ತಾ ಹೋಗೋಣ, ಇಲ್ಲಿ ಏನು ಸಮಸ್ಯೆ ಆಗಿದೆ, ಈ ಜಾಗದ ಫಲಾನುಭವಿಗಳು ಯಾರು ಅನ್ನೋದನ್ನ. ಸರ್, ಈಗ ಇಲ್ಲಿ ಜಾಗದಲ್ಲಿ ತಾವು ಬಂದು ನಿಂತಿದ್ದೀರಾ, ಜಾಗ ನಮಗೆ ಬೇಕು ಅಂತ ನೀವು ಹೇಳ್ತಾ ಇದ್ದೀರಾ. ಜಿಲ್ಲಾಧಿಕಾರಿಗಳ ಕಡೆಯಿಂದ ಜಾಗ ಇದು ನಮಗೆ ಮಾರ್ಕ್ ಮಾಡಿಕೊಟ್ಟಿದ್ದಾರೆ ಅಂತ ಒಂದು ಹೆಣ್ಮಗಳು ಹೇಳ್ತಾ ಇದ್ದಾಳೆ. ಸೊ ಇಲ್ಲಿ ಯಾರೋ ಒಬ್ಬರು ಅತಿಕ್ರಮ ಪ್ರವೇಶ ಮಾಡಿ ಮನೆ ಕಟ್ಟಕ್ಕೆ ಮುಂದಾಗಿದ್ದಾರೆ ಅನ್ನೋಂಥ ಆರೋಪಗಳು ಸಹ ಕೇಳಿ ಬರ್ತಾ ಇದೆ. ಯಾರು ಸರ್ ಅದು ಯಾರು ಮನುಷ್ಯ ಅಂತ ಹೇಳಿ ನಮಗೆ ಗೊತ್ತಾಗಿಲ್ಲ ಸರ್. ನೈಟು ಇದನ್ನು ಮೆಟೀರಿಯಲ್ಸ್ ಬಿಟ್ಟವ್ರು ಇಲ್ಲಿ. ಅದಕ್ಕಾಗಿ ನಾವು ಎಡೆಹಳ್ಳಿ ಗ್ರಾಮಸ್ಥರು, ನಾವು ಇಲ್ಲಿ ನಮ್ಮ ಜನಾಂಗ ಭಾರಿ ತೊಂದರೆ ಅನುಭವಿಸ್ತಾ ಇದೆ. ಅವ್ರಿಗೆ ಫಲಾನುಭವಿಗಳನ್ನ ವಿಂಗಡಣೆ ಮಾಡಿ ಕೊಡಿ ಅಂತ ಹೇಳಿ ನಾವು ಸರ್ಕಾರದವ್ರಿಗೆ, ತಹಸೀಲ್ದಾರಿಗೆ, ಎ ಸಿ ಅವ್ರಿಗೆ, ಡಿ ಸಿ ಅವ್ರಿಗೆ, ಪಂಚಾಯತಿಗೆ, MLA ಅವ್ರಿಗೆ ಎಲ್ಲರಿಗೂ ಲೇಟ್ ಆಗಿದ್ದೀವಿ ಸರ್. ಇನ್ನೂ ಗಮನಿಸಿಲ್ಲ. ಏನು ಇಲ್ಲ, ಏಕಿ ಒಬ್ಬ ಮನುಷ್ಯನ ಬಂದು ಇಲ್ಲಿ ಮನೆ ಕಟ್ಟೋಕ್ಕೆ ಮೆಟೀರಿಯಲ್ಸ್ ಬಿಟ್ಕೊಂಡು ಹಿಂಗೆಲ್ಲ ಮಾಡ್ಯಾನೆ. ಹಿಂದೆ ನಮ್ಮ ಎಡೆಹಳ್ಳಿ ಗ್ರಾಮಸ್ಥರು ಮನೆ ಕಟ್ಕೊಂಡಿದ್ದು ಉಲ್ಡಿಸ್ಬಿಟ್ರು. ಆ ಉಲ್ಡಿಸ್ದಾಗಲೂ ನಾವೇನು ಗಮನಕ್ಕೆ ಇದನ್ನು ತಗೊಳ್ಳಿಲ್ಲ. ಎಲ್ಲರಿಗೂ ಆದಿದ್ದು ನಮಗೂ ಆಗ್ತದೆ ಅಂತ ಸುಮ್ಮನೆ ಇದ್ದವು. ಇವತ್ತು ದಿವಸನೂ ಇಂಥ ಕೆಲಸನೇ ಮಾಡ್ಯವರು ಸ್ವಾಮಿ. ಅದಕ್ಕೆ ತಾವು ದಯವಿಟ್ಟು ಏನಪ್ಪ ಅಂದರೆ ನಮ್ಮ ಎಡೆಹಳ್ಳಿ ಭಾರತೀಪುರಕ್ಕೆ ಎರಡೂರ್ಗೂ ನಮಗೆ ಫಲಾನುಭವಿಗಳು ಇಂಗಿಡಿಸಿ, ಬಡವರು ಯಾರು ಅವ್ರು ಕಡುಬಡವರು ಅವರಿಗೆ ಒಂದು ಅರ್ಧ ಸೈಟ್ ಆದರೂ ಕೊಟ್ಟರೆ ಇಲ್ಲೆಲ್ಲ ಫ್ಯಾಕ್ಟ್ರಿ ಸೈಡ್ನ ಕೂಲಿ ಮಾಡಿಕೊಂಡು ಅದನ್ನೆಲ್ಲಗೆ ಜೀವನ ಮಾಡ್ತಾರೆ ಅಂತ ನಮ್ಮಲ್ಲಿ ಆಕಾಂಕ್ಷೆ ಇಷ್ಟೈತೆ ಸ್ವಾಮಿ. ಸೊ ಅಮ್ಮ, ಇವಾಗ ತಾವು ಸಹ ಗ್ರಾಮ ಪಂಚಾಯತಿಯಲ್ಲಿ ಅಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸಿದ್ದೀರಾ. ಈ ಜಾಗದ ವಿವಾದ ವಿಚಾರ ಹೇಳಿದ್ರೆ ಜಾಗದ ಬಗ್ಗೆ ಏನು ಹೇಳಕ್ಕೆ ಬಯಸ್ತಿರ್ತಾವೆ? ನಾವು ಇವಾಗ ನಮ್ಮ ಜನಗಳಿಗೆಲ್ಲ ರೋಡ್ಗೆ ಮನೆ ಹೊರಟೋಗಿದ್ದೆ. ಇವಾಗ ಎಲ್ಲರೂ ದಿಕ್ಕಾಪಾಲಾಗಿ ಹೋಗೋರೆ. ಒಬ್ಬರು ಕೆಲವು ಜನ ಅಲ್ಲೇ ಗುಡ್ಸ್ಲು ಹಾಕ್ಕೊಂಡಿದ್ದಾನೆ, ಅಲ್ಲೇ ಅವರೇ ಕುಂತ್ಕೊಳಕ್ಕೆ ಜಾಗ ಇಲ್ದಂಗೆ ರೋಡ್ ಮೇಲೆ ಮನಿಕೊಂಡವ್ರೆ. ನೀವು ಹೋಗಿ ನೋಡಿ ಬೇಕಾದ್ರೆ ಎಡಳ್ಳಿ ಒಳಗೆ ಅಂಥವ್ರಿಗೆ ಕೊಡಬೇಕು ಜಾಗ. ಮನೆ ಹೋಗಿರೋಂಥವ್ರಿಗೆ ಜಾಗ ಕೊಡಬೇಕು. ಅದು ಕೊಟ್ಟು ಮಿಕ್ಕಿದವ್ರಿಗೆ ಯಾರಿಗಾನ ಕೊಡಲಿ ಸರ್, ನಮ್ಗೆ ಅದೇನು ತಪ್ಪಿಲ್ಲ. ಸರ್ವೆ ನಂಬರ್ 90ರಲ್ಲಿ ಮನೆ ಕಟ್ಕೊಂಡಿದ್ರು, ಹಿಂದೆ ಆಶ್ರಯ ಮನೆ ಕೊಟ್ಟಿದ್ರು. ಆದರೆ ಅದು ಗುಂಡುಲೋಪ, ಅದು ಅವ್ರಿಗೇನು ಪರಿಹಾರ ಕೊಟ್ಟಿಲ್ಲ. ಮೇಲೆ ಸ್ಟಾಪ್ ಹಾಕೊಂಡಿದ್ರಲ್ಲ, 2 ಲಕ್ಷ 3 ಲಕ್ಷ ಸರ್ಕಾರ ಕೊಟ್ಟೈತೆ. ಆ 2 ಲಕ್ಷ 3 ಲಕ್ಷ ನಾವು ಕಡ್ಬಡವರು ಮದುವೆ ಮಾಡ್ಕೊಳಕ್ಕೆ ಸಾಲ ಮಾಡ್ಕೊಂಬಿಟ್ಟಿದ್ರು. ಆ ಸಾಲದವ್ರಿಗೆಲ್ಲ ಕೊಟ್ಬಿಟ್ಟು ಇವತ್ತು ಬೀದಿ ಪಾಲ ಆಗ್ಬಿಟ್ಟವ್ರಿ ಸರ್ ನಮ್ಮ ಎಡೆಹಳ್ಳಿ ಗ್ರಾಮಸ್ಥರು. ಅಲ್ಲ, ಈಗ ಇಷ್ಟೆಲ್ಲ ಸಮಸ್ಯೆಗಳಾಗ್ತಾ ಇದೆ ಈ ಜಾಗದ ವಿಚಾರದಲ್ಲಿ. ಯಾರಾದರೂ ಸಂಬಂಧಪಟ್ಟ ಅಧಿಕಾರಿಗಳಿಗೆ PDO ಆಗಿರ್ಬೋದು ಅಥವಾ EO ಮೇಡಮ್ ಅವರಾಗಿರ್ಬೋದು, ಇವರು ಗಮನಕ್ಕೆ ತರುವಂಥ ಪ್ರಯತ್ನ ಏನಾದರೂ ಮಾಡಿದ್ದೀರಾ? ನಾವು ಹಿಂದೆ ಮಾಡಿದ್ದೀವಿ ಸಹ, ಆದರೆ ಯಾರು ಗಮನ ಇದಕ್ಕೆ ತಗೊಂಡೇ ಇಲ್ಲ. ನಾವು ಹಿಂದೆ ಹೋಗಿ MLA ಗಮನಕ್ಕೆ ಹೋಗಿದ್ದೀವಿ, ತಹಸೀಲ್ದಾರ್ ಗಮನಕ್ಕೆ ಹೋಗಿದ್ದೀವಿ, DC ಅವ್ರ ಗಮನಕ್ಕೆ ಹೋಗಿದ್ದೀವಿ, AC ಗೂ ಇದು ಮಾಡಿದ್ದೀವಿ, ಗೃಹ ಸಚಿವರಿಗೂ ಇದು ಮಾಡಿದ್ದೀವಿ ರೀ. ಯಾರೂ ಗಮನಕ್ಕೆ ತಗೊಂಡೇ ಇಲ್ಲ ಸರ್. ಹೇಗೆ ನೆನೆ ಯಾರೋ ಒಬ್ಬ ಹೋಗಿ ಏನೋ ಮಾಡ್ಯವನೆ ಅಂತ ಹೇಳಿ ಮಾತಾಡ್ಯವನೆ ಅಂತಂದು ಅವನ್ನ ಮೆಟೀರಿಯಲ್ ಸಾಮಾನು ಬಿಡಿಸ್ಬಿಟ್ಟು ಈ ಕೆಲಸ ಮಾಡ್ತಾವ್ರೆ ಸರ್. ನಮ್ಮೂರಿಗೆ ಕಡುಬಡವರು ನೀವೇ ಬಂದು ಪರಿಶೋಧನೆ ಮಾಡಿ. ನಮ್ಮ ಸರ್ಕಾರಿ ಅಧಿಕಾರಿ ಜನಗಳು ಅದು ವರ್ಷ ಇವ್ರಿಗೆ ಕೊಡಬೇಕಾ ಇಲ್ವಾ ಅಂತ ಅನ್ಸಿರೆ ಕೊಡಿ, ಇಲ್ಲ ಅಂದರೆ ನಿಮ್ಮ ಸಮಾಧಾನ ಯಾರಿಗೆ ಬರ್ತದೆ ಅವ್ರಿಗೆ ಕೊಡಿ ಸ್ವಾಮಿ. ನಮ್ಮ ಎಡೆಹಳ್ಳಿ ಗೋಮಾಳ ಅವತ್ತಿನ ನಾವು ಉಳಿಸ್ಕೊಂಬಂದಿದ್ದೀವಿ ನೋಡಿ. ಇವರವೆಲ್ಲ ಹೋಗ್ಬಿಟ್ಟವೆ ಮನೆಗಳು, ಯಾರೂ ಇಲ್ಲ ಇವರ ಮನೆಗಳು. ಇವತ್ತು ದಿವಸ ಅವರು ಬೈಲ್ ಪಾಲ್ ಬಿದ್ದುಬಿಟ್ಟವ್ರೆ ಸರ್. ಇಷ್ಟು ಮಾತ್ರ ನಾವು ನಿಮಗೆ ಕೇಳ್ಕೊತಾ ಇದ್ದೀವಿ. ಸೊ ವೀಕ್ಷಕರೇ, ಮತ್ತೋರ್ವ ಸ್ಥಳೀಯರು ಇಲ್ಲಿರುವಂಥದ್ದು, ಅವರು ಸಹ ಈ ಒಂದು ಜಾಗಕ್ಕೆ ಬಂದಿದ್ದಾರೆ. ಅವರ ಅಭಿಪ್ರಾಯ ಏನಿದೆ ಅನ್ನೋದನ್ನ ಕೇಳ್ತಾ ಹೋಗೋಣ. ಸರ್, ಇಲ್ಲಿ ತಾವು ಸಹ ಬಂದಿದ್ದೀರಾ. ಈ ಭೂಮಿ ವಿಚಾರದಲ್ಲಿ ಹೇಳೋದಾದ್ರೆ ತಾವು ಏನು ಫಲಾನುಭವಿಗಳ ಅಥವಾ ಏನು ಅಂತ? ಪಂಚಾಯತಿ ಕಾವಲುಗಾರನಾಗಿ ನೇಮಕ ಮಾಡ್ಯವ್ರೆ.
ಅದ ಕೆಲಸ ನಾನು ಮಾಡ್ತಾಯಿದ್ದೀನಿ. ಹಿಂದೆ 94Cಗೆ ಅರ್ಜಿ ಹಾಕ್ಕೊಂಡಿದ್ರು ಎಲ್ಲನ, ಮನೆಗಳು ಕಟ್ಟಿದ್ರು. ಆ ಮನೆಗಳು ಕಟ್ಟಿರೋದು ಈ APMC ಆ್ಯಡ್ ಆದಮೇಲೆ ಜಮೀನು ತಗೊಳಕ್ಕೋಸ್ಕರ ಎಲ್ಲ ಪೂರ್ತಿ ಡೆಮೊರೇಷನ್ ಮಾಡಿಬಿಟ್ರು. ಸುಮಾರು ಜನ ಎಲ್ಲ ಬೀದಿ ಪಾಲಾಗ್ಬಿಟ್ರು. ಮನೆಯಾಗಿರೋ ತಾಳಿ ಕೂಡ ಅಡ ಇಕ್ಕಿ ತಗೊಂಬಂದು ಶೆಡ್ ಹಾಕ್ಕೊಂಡಿದ್ರು ಸರ್. ಅಂಥ ಪರಿಸ್ಥಿತಿಲಿ ಇದು ಮಾಡಿದ್ರು. ಸುಮಾರು ಜನ ಎಲ್ಲ ಅರ್ಜಿ ಹಾಕ್ಕೊಂಡಿದ್ರು. ಆ ಅರ್ಜಿನೂ ಏನು ಅದಕ್ಕೆ ಸಫಲವಾಗಲಿಲ್ಲ. ಹಂಗಾಗಿ ಬಡವರು ಮನೆ ಕಳ್ಕೊಂಡವ್ರೆ, ಜಮೀನಿಲ್ಲ, ಕೂಲಿ ಮಾಡ್ತವ್ರೆ. ಹಂಗಾಗಿ ಅಂಥವ್ರಿಗೆ ತಮ್ಮ ಗಮನಕ್ಕೆ ದೊಡ್ಡ ಇದರಾಗಿ ಗಮನ ಹರಿಸಿ ಈ ಬಡವರನ್ನ ಒಂದು ಸ್ವಲ್ಪ ನೋಡಬೇಕು ಸರ್. ಇವ್ರಿಗೆ ಬಡವರಿಗೆ ಒಂದು ನ್ಯಾಯ ಸಿಗಬೇಕು ಸರ್. ಸರ್, ಈಗ ಮನೆ ಕಳ್ಕೊಂಡ್ರು ಅಂತ ನೀವು ಹೇಳ್ತಾ ಇದ್ದೀರಾ, ಈ ಮುಂಚೆ ಮಾತಾಡಿದವರು ಹೇಳ್ತಾ ಇದ್ದಾರೆ. ಮನೆ ಕಳ್ಕೊಂಡ್ರು ಅಂದ್ರೆ ಯಾವ ಥರ ಕಳ್ಕೊಂಡ್ರು ಅವರು? ಸರ್, ಹೈವೇಗೆ ಅಕ್ವೇಷನ್ ಮಾಡ್ಯವ್ರೆ, ಅಕ್ವೇಷನ್ ಮಾಡ್ಯವ್ರೆ. ಜಾಗದ್ದೇನು ಕೊಟ್ಟಿಲ್ಲ, ಬರೀ ಚಾವಣಿದು ಕೊಟ್ಟವ್ರೆ. 5 ಲಕ್ಷ 6 ಲಕ್ಷ ಹಿಂಗೆ ಕೊಟ್ಟವ್ರೆ. ಇವತ್ತು ಏನು ಸರ್, ಏನು ಬರ್ತದೆ ಸರ್ 5-6 ಲಕ್ಷಕ್ಕೆ? ಒಂದು ಲೀಸ್ಗೆ ಹಾಕೋಣಕ್ಕೆ ಮನೆ ಕೊಡಲ್ಲ ಸರ್, ಆ ಮಟ್ಟಕ್ಕೈತೆ. ಹಂಗಾಗಿ ತುಂಬ ಅದು ಕೆಲವರೆಲ್ಲ ಇದು ದೇವಸ್ಥಾನಗಳಿಗೆ ಬಂದು ಸೇರ್ಕೊಂಡು ಕಾಲ ಕಳೀತಾವ್ರೆ ಸರ್. ಹಂಗೆ ಆ ಪರಿಸ್ಥಿತಿಯಲ್ಲಿ ಅವರೇ. ದಯಮಾಡಿ ಅವ್ರಿಗೆಲ್ಲ ಸಹಕಾರ ಮಾಡಬೇಕು ಸರ್. ಸೊ ವೀಕ್ಷಕರೇ, ತಾವು ಇಷ್ಟೊತ್ತು ನೋಡಿದ್ರ ಬಹಳ ಒಂದು ಮನಕುಲುಕುವಂತಹ ಒಂದು ದೃಶ್ಯಗಳನ್ನು ನೋಡ್ತಾ ಹೋಗಿದ್ದೀವಿ. ಇನ್ನೂ ಸಾಕಷ್ಟು ಜನ ಮಾತಾಡುವಂಥವ್ರು ಇದ್ದಾರೆ. ಬಟ್ ಆದರೆ ಈ ಒಂದು ಜಾಗದ ವಾಸ್ತವ ಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ, ದಾಬಸ್ಪೇಟೆ ಕೈಗಾರಿಕಾ ಪ್ರದೇಶ ಅಂತ ಹೇಳಿದ್ರೆ ಒಂದು ಚಿನ್ನದ ಗಣಿ ಅಂತಲೇ ಹೇಳ್ಬೋದು. ಆ ಚಿನ್ನದ ಗಣಿಯಲ್ಲಿ ಭೂಮಿಗೆ ದೊಡ್ಡ ಮಟ್ಟದ ಒಂದು ಬೇಡಿಕೆ ಇರುವಂಥದ್ದು. ಆದರೆ ಈ ಭೂಮಿಯಲ್ಲಿ ಅತಿಕ್ರಮ ಪ್ರವೇಶ ಮಾಡಿ ಮನೆಯನ್ನು ಕಟ್ಟೋದಕ್ಕೆ ಮುಂದಾಗಿರುವಂತಹ ಆ ಮಹಾನುಭಾವ ವ್ಯಕ್ತಿ ಯಾರು ಅನ್ನೋದನ್ನು ಅಧಿಕಾರಿಗಳು ಪರಿಗಣಿಸಬೇಕು. ಅತಿಕ್ರಮವಾಗಿ ಪ್ರವೇಶ ಮಾಡಿ ಜಾಗವನ್ನು ಕ್ಲೀನ್ ಮಾಡಿಸಿ ಮೆಟೀರಿಯಲನ್ನು ಬಿಡಿಸಿ ಮನೆಗಳನ್ನು ಕಟ್ಟೋಕ್ಕೆ ಮುಂದಾದಂಥವ್ರ ವಿರುದ್ಧ ಕಾನೂನು ರೀತಿಯ ಕ್ರಮ ಮುಂದಿನ ದಿನಗಳು ತಗೋತೀರಾ ಅನ್ನೋದು ಬಹುದೊಡ್ಡ ಪ್ರಶ್ನೆ ಆಗಿರುವಂಥದ್ದು. ತಾವು ಈಗಾಗಲೇ ನೋಡಿದ್ರ ಮನೆಗಳನ್ನು ಕಳ್ಕೊಂಡು ಬಡವರು ಬೀದಿಗೆ ಬಂದಿದ್ದಾರೆ ಅನ್ನುವಂಥದ್ದು. KDB ಒತ್ತುವರಿ ಆಗಿರುವಂಥದ್ದು ಇರ್ಬೋದು, ಅಥವಾ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರಕ್ಕೆ ಒತ್ತುವರಿ ಆಗಿರುವಂಥದ್ದು. ಆ ಒಂದು ಒತ್ತುವರಿ ಜಾಗಗಳಲ್ಲಿ ತಮ್ಮ ಮನೆಗಳನ್ನು ಕಳ್ಕೊಂಡು ಇವತ್ತು ಬಡವರು ಬೀದಿ ಪಾಲಾಗಿರುವಂಥದ್ದು. ಆ ಬಡವರು ನಿರ್ಗತಿಕರು ಇವತ್ತು ಈ ಒಂದು ಆಶ್ರಯ ಯೋಜನೆ ಅಡಿಯಲ್ಲಿ ಈ ಜಾಗದಲ್ಲಿ ನಮ್ಮ ಏನು ಹಿಂದಿನ ಮೂಲಭೂತ ಸೌಕರ್ಯಗಳಿದ್ದಾವೆ, ನಾವು ವ್ಯವಸ್ಥಿತವಾಗಿದ್ದೀವಾ ಇಲ್ವಾ ಅನ್ನೋದನ್ನು ಪರಿಗಣಿಸಿ ಫಲಾನುಭವಿಗಳಿಗೆ ತಾವು ಆಯ್ಕೆಯನ್ನು ಮಾಡಿ ಈ ಜಾಗಗಳಿಂದ ಕೊಡಬೇಕು, ನಾವು ಮನೆ ಕಟ್ಕೊಂಡು ಜೀವನವನ್ನು ಮಾಡ್ತೀವಿ ಅನ್ನುವಂತಹ ಸಾಕಷ್ಟು ಬೇಡಿಕೆಗಳನ್ನು ಇಟ್ಟಿದ್ದಾರೆ. ಹಾಗಾಗಿ ಸಂಬಂಧಪಟ್ಟ ಏನು ತಾಲೂಕಿನಲ್ಲಿ ಇರುವಂತಹ EO ಮೇಡಮ್ ಅವರು ಇರ್ಬೋದು, ಅಥವಾ ಗ್ರಾಮ ಪಂಚಾಯತಿ ಏನು ಸೋಮಪುರ ಗ್ರಾಮ ಪಂಚಾಯತಿ ಬರುತ್ತೆ, ಆ ಗ್ರಾಮ ಪಂಚಾಯತಿಯ ಅಭಿವೃದ್ಧಿ ಅಧಿಕಾರಿಗಳಾಗಿರ್ಬೋದು, ಇವರೆಲ್ಲ ಸ್ಥಳಕ್ಕೆ ಬಂದು ಈ ಬಡವರಿಗೆ ಆಗಿರುವಂತಹ ಅನ್ಯಾಯವನ್ನು ನೋಡಿ ಪರಿಗಣಿಸಿ ಏನು ಇಲ್ಲಿ ಅತಿಕ್ರಮ ಪ್ರವೇಶ ಮಾಡಿದ್ದಾರೆ ಯಾರು ಅನ್ನೋದನ್ನ ನೋಡಿ ಅವರ ವಿರುದ್ಧ ಸೂಕ್ತ ಕ್ರಮಕ್ಕೆ ಮುಂದಾಗಬೇಕು ಅನ್ನೋದು ಇಲ್ಲಿನ ಗ್ರಾಮಸ್ಥರ ಒಂದು ಅಹವಾಲಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ 5 ಸ್ಟಾರ್ ಜೊತೆ ಎದೆಗಾರಿಕೆ ಸುದ್ದಿ ವಾಹಿನಿಗಾಗಿ ವಸೀಂ ನೆಲಮಂಗಲ.